ರಾಜ್ಯ ಬಿಜೆಪಿಯಲ್ಲಿ ಮುಗಿತಾ ಇಲ್ಲ ಬಣ ಬಡಿದಾಟ. ಯತ್ನಾಳ್ ವಿರುದ್ಧ ಮತ್ತೆ ಸಿಡಿದೆದ್ದಿದ್ದಾರೆ ಬಿಎಸ್ವೈ ಬಣ. ಯತ್ನಾಳ್ ವಿರುದ್ಧ ನೇರವಾಗಿ ಕಿಡಿಕಾರಿದ್ದಾರೆ ರೇಣುಕಾಚಾರ್ಯ. ಸಂಘಟನೆ ಸಾಮರ್ಥ್ಯವನ್ನ ರಾಜ್ಯಾಧ್ಯಕ್ಷರು ತೋರಿಸಿದ್ದಾರೆ. ನಿಮ್ಮ ಹರಕು ಬಾಯಿ ಹೊಲಸು ಬಾಯಿಯಿಂದಾನೇ ಚುನಾವಣೆಯಲ್ಲಿ ಸೋಲ್ ಕಂಡಿದ್ದೇವೆ ಅಂತ ರೇಣುಕಾಚಾರ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಕಿಡಿಕಾರಿದ್ದಾರೆ. ಬಿಜೆಪಿಯ ಸೋಲಿಗೆ ನೀವೇ ಕಾರಣ ಅಂತ ನೇರವಾಗಿ ಆರೋಪ ಮಾಡಿದ್ದಾರೆ. ವಕ್ಫ್ ಹೋರಾಟಕ್ಕೆ ಶೋಭಾ ಕರಂದ್ಲಾಜೆ ಪ್ರಹ್ಲಾದ್ ಜೋಶಿಗೆ ಬೆಂಬಲ ಕೊಟ್ಟಿದ್ದಾರೆ ವಿನಃ ನಿಮ್ಗಲ್ಲ. ಅವರಿಗೋಸ್ಕರ ಬೆಂಬಲ ಕೊಡೋದಕ್ಕೆ ನಾಯಕರು ಬಂದವರೇ ಹೊರತು ನಿಮ್ಗೆ ಯಾರು ಬೆಂಬಲ ಕೊಡ್ತಾ ಇಲ್ಲ ಅಂತ ಯತ್ನಾಳ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ರೇಣುಕಾಚಾರ್ಯ. ಇನ್ನು ಪರ್ಯಾಯ ನಾಯಕತ್ವ ಸೃಷ್ಟಿಗೆ ಬೆಂಬಲ ಕೊಟ್ಟಿದ್ದಾರಾ? ಯಾರು ಬೆಂಬಲ ಕೊಟ್ಟಿಲ್ಲ ನಿಮ್ಗೆ. ಜಾಥಾ ಮಾಡುವುದಕ್ಕೆ ನಿನಗೆ ಅನುಮತಿ ಕೊಟ್ಟವ್ರು ಯಾರು? ವರಿಷ್ಠರ ಭೇಟಿ ಮಾಡಿ ನಿಮ್ಮ ಉಚ್ಚಾಟನೆಗೆ ಒತ್ತಾಯಿಸಲಾಗುತ್ತೆ. ಶಾಸಕ ಬಸನಗೌಡ ಪಾಟೀಲ್ ವಿರುದ್ಧ ರೇಣುಕಾಚಾರ್ಯ ಮತ್ತೆ ವಾಗ್ದಾಳಿ ನಡೆಸ್ತಾನೆ ಇದ್ದಾರೆ. ಬಿಎಸ್ವೈ ಬಣದಲ್ಲಿ ಗುರುತಿಸಿಕೊಂಡಿರುವಂಥದ್ದು ರೇಣುಕಾಚಾರ್ಯ. ಜೊತೆಗೆ ಬಿಎಸ್ವೈ ಕುಟುಂಬಕ್ಕೆ, ಬಿಎಸ್ವೈ ರಾಜಕಾರಣಕ್ಕೆ, ಮತ್ತೆ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ಬಿಎಸ್ವೈ ಯಾವಾಗಿಂದ ರಾಜಕಾರಣ ಶುರು ಮಾಡಿದ್ರು ಅಲ್ಲಿಂದ ಇಲ್ಲಿವರೆಗೂ ಅವ್ರಿಗೆ ನಿಷ್ಠರಾಗಿರುವಂಥ ರೇಣುಕಾಚಾರ್ಯ ಅವರು ಈ ಭಿನ್ನ ಬಣ ಏನಿದೆ ಯತ್ನಾಳ್ ಬಣ ಅದರ ವಿರುದ್ಧ ಟೀಕೆ ಮಾಡಿದ್ದಾರೆ. ಜೊತೆಗೆ ಯತ್ನಾಳ್ ಅವರ ವಿರುದ್ಧನೇ ವೈಯಕ್ತಿಕವಾಗಿ ಟೀಕೆ ಮಾಡಿದ್ದಾರೆ. ನಿಮ್ಮ ಹರಕು ಬಾಯಿ ಹೊಲಸು ಬಾಯಿಯಿಂದಾನೇ ನಾವು ಬಿಜೆಪಿ ಸೋಲ್ ಕಾಣೋದಕ್ಕೆ ಕಾರಣವಾಯಿತು. ನಿಮ್ಮ ಮಾತುಗಳಿಂದಾನೇ ಬಿಜೆಪಿ ಸೋತಿರೋದು ಅಂತ ನೇರವಾಗಿ ಕಿಡಿಕಾರಿದ್ದಾರೆ. ಯತ್ನಾಳ್ ವಿರುದ್ಧ ಕಿಡಿಕಾರೋದ್ರ ಮೂಲಕ ಬಿಎಸ್ವೈ ಮತ್ತು ಬಿವೈ ವಿಜಯೇಂದ್ರ ಅವರ ನಾಯಕತ್ವದ ಬಗ್ಗೆ ಅವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ವಿಜಯೇಂದ್ರ ಅವರು ಪಕ್ಷ ಸಂಘಟನೆ ಸಾಮರ್ಥ್ಯವನ್ನ ತೋರಿಸಿದ್ದಾರೆ. ರಾಜ್ಯಾಧ್ಯಕ್ಷರಾಗಿ ಏನು ಮಾಡಬೇಕು ಅದನ್ನು ಮಾಡಿದ್ದಾರೆ. ಯತ್ನಾಳ್ ಅವರಿಗೆ ಪ್ರಹ್ಲಾದ್ ಜೋಶಿ ಇರ್ಬೋದು, ಅದೇ ರೀತಿಯಾಗಿ ಶೋಭಾ ಕರಂದ್ಲಾಜೆ ಅವರು ನಿಮ್ಗೇನು ಬೆಂಬಲ ಕೊಡ್ತಿದ್ದಾರಲ್ಲ, ಹಾಗಾಗಿ ರಾಜ್ಯದಲ್ಲಿ ನಿಮಗೆ ಒಂದಷ್ಟು ಸಹಕಾರ ಸಿಗ್ತಾ ಇದೆ, ನಿಮ್ಮ ಹೋರಾಟಕ್ಕೆ ಬೆಂಬಲ ಸಿಗ್ತಾ ಇದೆ ಹೊರತು ನಿಮ್ಮ ಭಿನ್ನ ಬಣ ಸ್ಟ್ರಾಂಗ್ ಆಗಲಿ ಅಂತ ಯಾರೂ ಕೂಡ ನಿಮಗೆ ಬೆಂಬಲವನ್ನು ಕೊಡ್ತಾ ಇಲ್ಲ ಅಂತ ಯತ್ನಾಳ್ ವಿರುದ್ಧ ನೇರವಾಗಿ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ಅನೇಕ ಬಾರಿ ಪೋಸ್ಟ್ ಮಾಡ್ತಾನೆ ಇದ್ದಾರೆ ರೇಣುಕಾಚಾರ್ಯ ಅವರು. ಈ ಹಿಂದೆನೂ ಕೂಡ ಪೋಸ್ಟ್ ಮಾಡೋದ್ರ ಮೂಲಕ ನೀವು ನಿಮ್ಮ ಅಸಮಾಧಾನವನ್ನು ಹೊರಹಾಕೋದಕ್ಕೆ ಅಂತ ಇಷ್ಟೆಲ್ಲ ಟ್ರೈ ಮಾಡ್ತಾ ಇದ್ದೀರಾ, ಪಕ್ಷವನ್ನ ಉರುಳಿಸೋದಕ್ಕೆ ನೀವು ಟ್ರೈ ಮಾಡ್ತಾ ಇದ್ದೀರಾ, ಇದ್ಯಾವುದೂ ಕೂಡ ಆಗಲ್ಲ ಅಂತ ಹೇಳಿದರು. BS ಯಡಿಯೂರಪ್ಪನವರ ವಿರುದ್ಧ ನಿಮಗೆ ಒಂದಷ್ಟು ಅಸಮಾಧಾನ ಏನಿದೆ ಅದನ್ನು ದೊಡ್ಡದು ಮಾಡೋದಕ್ಕೆ ಹೊರಟಿದ್ದೀರಾ, ನಿಮ್ಮ ಅಸಮಾಧಾನದಿಂದ ಏನೂ ಕೂಡ ವರ್ಕೌಟ್ ಆಗಲ್ಲ ಅಂತ ಯತ್ನಾಳ್ ವಿರುದ್ಧ ಕಿಡಿಕಾರಿದ್ರು. ಈಗ ಮತ್ತೆ ಅದೇ ರೀತಿಯಾಗಿ ರೇಣುಕಾಚಾರ್ಯ ಅವರು ಕಿಡಿಕಾರಿದ್ದಾರೆ. ಯತ್ನಾಳ್ ಅವರು ಈಗಾಗಲೇ ಭಿನ್ನವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವರ ಬಣದಲ್ಲಿ ಇರುವಂತಹ ಬೆಂಬಲಿಗರನ್ನ ಕಟ್ಕೊಂಡು ಈ ರೀತಿ ಹೋರಾಟವನ್ನು ಮಾಡ್ತಿದ್ದಾರೆ. ರಾಜ್ಯದಾದ್ಯಂತ ಯಾವ್ಯಾವ ಜಿಲ್ಲೆಯಲ್ಲಿ ವಕ್ಫ್ ವಿವಾದ ಇದೆಯೋ ಅದರ ವಿರುದ್ಧ ಹೋರಾಡಬೇಕು ಅಂತೇಳಿ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆ ಹೋರಾಟಕ್ಕೆ ಕುಮಾರ್ ಬಂಗಾರಪ್ಪ ಇರ್ಬೋದು, ಅದೇ ರೀತಿಯಾಗಿ ಅರವಿಂದ್ ಲಿಂಬಾವಳಿ ಸೇರಿದಂತೆ ಅವರ ಬಣದಲ್ಲಿ ಇರುವಂಥ ಕೆಲ ಬಿಜೆಪಿ ನಾಯಕರು ಅವರಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಯತ್ನಾಳ್ ಹೋದಲ್ಲಿ ಬಂದಲ್ಲಿ ಕೂಡ ಬಿಎಸ್ವೈ ಹಾಗೂ ಬಿವೈ ವಿಜಯೇಂದ್ರ ಅವರ ವಿರುದ್ಧ ಕಿಡಿಕಾರ್ತಾನೆ ಇದ್ದಾರೆ. ಈ ಒಂದು ಸೋಲಿಗೆ ಕಾರಣ ಅಂತ ಬಂದಾಗ ಸೋಲನ್ನ ಎಲ್ಲರೂ ಒಪ್ಕೊಳ್ಬೇಕು ಅಂತ BS ಯಡಿಯೂರಪ್ಪ ಮೊನ್ನೆ ಹೇಳಿದ್ರು. ಆದರೆ ಯತ್ನಾಳ್ ಅವರು ನಾವು ಒಪ್ಕೊಳ್ಳಲ್ಲ, ಸೋಲು ಅಂತ ಬಂದಾಗ ನಾವೆಲ್ಲರೂ ಒಪ್ಕೊಳ್ಬೇಕಂತೆ, ಗೆಲುವು ಅಂತ ಬಂದಾಗ BS ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಅವ್ರು ಗೆಲುವು ಅಂತ ಅವ್ರು ಹೇಳ್ಕೊಂಡು ಓಡಾಡ್ತಾರೆ. ಹಾಗಾಗಿ ಸೋಲಿನ ಹೊಣೆ ನಾವ್ಯಾಕೆ ಹೊತ್ಕೊಳ್ಳೋಣ, ನಾವು ಹೊತ್ಕೊಳ್ಳಲ್ಲ ಅಂತ ಯತ್ನಾಳ್ ಅವರು ಇದೇ ರೀತಿಯಾಗಿ ಕಿಡಿಕಾರ್ತಾನೆ ಇದ್ರು. ಯತ್ನಾಳ್ ಅವರು ಯಾವ ರೀತಿ ಹೇಳಿಕೆಗಳನ್ನ ಕೊಡ್ತಾರೋ ಅವರಿಗೆ ಒಂದು ರೀತಿ ತಿರುಗೇಟನ್ನು ಕೊಡುವಂಥ ಹೇಳಿಕೆಗಳನ್ನು ರೇಣುಕಾಚಾರ್ಯ ಅವರು ಕೊಡೋದ್ರ ಮೂಲಕ BSY ಮತ್ತು BY ವಿಜಯೇಂದ್ರ ಅವರ ಪರವಾಗಿ ಬ್ಯಾಟ್ ಬೀಸ್ತಾನೆ ಬರ್ತಿದ್ದಾರೆ. ಈಗಲೂ ಕೂಡ ಅದೇ ರೀತಿಯಾಗಿ ಒಂದಷ್ಟು ಪೋಸ್ಟ್ಗಳನ್ನು ಮಾಡೋದಿರ್ಬೋದು, ಹೇಳಿಕೆಗಳನ್ನು ಕೊಡೋದಿರ್ಬೋದು, ಅದರ ಮೂಲಕ BS ಯಡಿಯೂರಪ್ಪ ಮತ್ತು BY ವಿಜಯೇಂದ್ರ ಅವರ ಪರವಾಗಿ ಬ್ಯಾಟ್ ಬೀಸ್ತಾನೆ ಇದ್ದಾರೆ. ಮಾತಾಡ್ತಾರೆ ಯಾರು ತಮ್ಮನ್ನು ತಾವೇ ವೈಭವೀಕರಿಸಿಕೊಂಡು ರಾಷ್ಟ್ರೀಯ ನಾಯಕರ ವಿರುದ್ಧ ಮಾತಾಡ್ತಾರೆ, ರಾಜ್ಯ ನಾಯಕರ ವಿರುದ್ಧ ಮಾತಾಡ್ತಾರೆ. ಏನು ಪಕ್ಷ ಅಂದರೆ ಏನು ನಿಮ್ಮ ಮಹಮ್ಮದ್ ಬಿನ್ ತೊಗೊಳಕ್ಕೆ ಮಾಡ್ಕೊಂಬಿಟ್ಟಿದ್ದೀರಾ, ಹಿಟ್ಲರ್ ಆಡಳಿತ ಮಾಡ್ಕೊಂಬಿಟ್ಟಿದ್ದೀರಾ? ನೀವು ಅಧ್ಯಕ್ಷ ಆದರೂ ಒಪ್ಕೋಬೇಕು, ಪ್ರತಿಪಕ್ಷ ನಾಯಕರು ನೀವು ಒಪ್ಕೋಬೇಕು, ಇನ್ನೊಂದು ಯಾರು ಒಪ್ಪಿಗೆನೂ ಕಡಿಯಿಲ್ಲ. ನಿಮ್ಮ ಹರಕು ಬಾಯಿ, ನಿಮ್ಮ ಹೊಲಸು ನಾಯಿಯಿಂದ 2023 ಭಾರತೀಯ ಜನತಾ ಪಾರ್ಟಿ ಸೋಲಿಗೆ ನೀವೇ ಕಾರಣ. ನೇರವಾಗಿ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತೀವಿ. 2023 ಅಧಿವೇಶನದ ಒಳಗೆ ಹೊರಗೆ ಕಾಂಗ್ರೆಸ್ ಏಜೆಂಟ್ರಂತೆ ಮಾತಾಡಿದ್ರಿ, ಕಾಂಗ್ರೆಸ್ ಏಜೆಂಟ್ರಂತೆ ಮಾತಾಡಿ ನಿಮ್ಮ ನಮ್ಮೆಲ್ಲರ ಸೋಲಿಗೆ ನಾವು ಅನ್ನೋದಲ್ಲ, ಭಾರತೀಯ ಜನತಾ ಪಾರ್ಟಿ ಸೋಲಿಗೆ ನೀವು ಕೆಲವರು ಕಾರಣರಾಗಿ, ಯಾರು ಇಬ್ಬರು ಮೂವರು ಹರಕು ಬಾಯಿಂದ ಅವರ ವಾಗ್ದಾಳಿಯನ್ನು ಮುಂದುವರಿಸಿದರೆ. ನಿನ್ನೆ ಒಂದು ಮಾತು ಹೇಳಿದರೆ, ನರೇಂದ್ರ ಮೋದಿಯವರಿಗೆ ಒಂದು ಮಾತನ್ನು ಹೇಳ್ತೀನಿ. ಅರೆ, ನರೇಂದ್ರ ಮೋದಿಯವರಿಗಿಂತ ದೊಡ್ಡ ಮನುಷ್ಯ ಆಗ್ಬಿಟ್ಟ?
ಅವ್ರಿಗೆ ಸೂಚನೆ ಕೊಡ್ತಾರೆ. ಯಾರು ರಾಷ್ಟ್ರೀಯ ಅಧ್ಯಕ್ಷ ಹಾಕರೆ ಯಾರು ಕಪ್ಪು ಮುಷ್ಟಿಯಲ್ಲಿ ಇರಬಾರ್ದು ಅವರು ಅಂದರೆ JP ನಡ್ಡಾರವ್ರನ್ನ ಪ್ರಶ್ನೆ ಮಾಡ್ತೀರಿ. ನಾನು ಒಂದು ಮಾತು ಹೇಳ್ತೀನಿ ಕೊನೆಯದಾಗಿ, ನೀವೇನು ಹೇಳ್ತಿದ್ರಿ, ವಕ್ಫ್ ಆಯಿತು, ಶೋಭಾ ಕರಂದ್ಲಾಜೆ ಬಂದರು, ಪ್ರಹ್ಲಾದ್ ಜೋಶಿ ಬಂದರು, ಅವರು ಬೆಂಬಲವನ್ನು ಕೊಟ್ಟರು. ಅವರು ಬೆಂಬಲ ಕೊಟ್ಟದ್ದು ವಕ್ಫ್ ವಿಚಾರಕ್ಕೆ. ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಬಂದದ್ದು ಕೇಂದ್ರದ ಸಚಿವರು ಅಲ್ಲಿದ್ದರು ಅಂತ ಅವ್ರು ಬಂದು ಅಹವಾಲನ್ನು ಸ್ವೀಕಾರ ಮಾಡಿದರು. ನೀವು ಬಂದಿರಿ ಅಂತ ಅಲ್ಲ, ಅವನೇ ಬಂದಿಲ್ಲ, ನೀವು ಕೂತಿರಿ ಅಂತ ಬಂದಿಲ್ಲ. ಶೋಭಾ ಕರಂದ್ಲಾಜೆ ಪ್ರಹ್ಲಾದ್ ಜೋಶಿ ಬೆಂಬಲ ಕೊಟ್ಟರೆ ಇವ್ರು ಏನು ಹೇಳ್ತಾರೆ, ನನಗೆ ಅವ್ರು ಬೆಂಬಲ ಕೊಟ್ಟರು, ಆಯಿತು ಕೇಳ್ತೀನಿ. ಯಾರು ತಮ್ಮನ್ನು ತಾವೇ ವೈಭವೀಕರಿಸಂದು ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ರಾಕೇಶ್. ಈಗಾಗಲೇ ಭಿನ್ನ ಬಣದಿಂದ ರಾಜ್ಯದಾದ್ಯಂತ ವಕ್ಫ್ ವಿರುದ್ಧ ಹೋರಾಟ ಶುರು ಮಾಡಿದ್ದಾರೆ ಯತ್ನಾಳ್. ಬಟ್ ಯತ್ನಾಳ್ ಅವರ ವಿರುದ್ಧ ನೇರವಾಗಿ ಮಾಜಿ ಶಾಸಕ ರೇಣುಕಾಚಾರ್ಯ ಈಗ ವಾಗ್ದಾಳಿ ನಡೆಸಿದ್ದಾರೆ. ಅದು ಕೂಡ BS ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಪರವಾಗಿ ಬ್ಯಾಟ್ ಬೀಸೋದ್ರ ಮೂಲಕ. ಈ ಎಲ್ಲ ಬೆಳವಣಿಗೆಗಳಿಂದಾಗಿ ಬಿಜೆಪಿ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ, ಸ್ವಪಕ್ಷದ ವಿರುದ್ಧ ಅಸಮಾಧಾನ, ಈ ರೀತಿ ಟೀಕೆ ಟಿಪ್ಪಣಿಗಳಿಂದ ಬಿಜೆಪಿಯಲ್ಲಿ ಈಗ ಆಗಿರುವಂತಹ ಬಣ ರಾಜಕಾರಣದಿಂದಾಗಿ ಪಕ್ಷದ ಮೂಲ ವರ್ಚಸ್ಸಿಗೆ ಧಕ್ಕೆ ಬರುತ್ತೆ ಅನ್ನುವಂತಹ ಅರಿವು ಪಕ್ಷದ ಎಲ್ಲ ನಾಯಕರುಗಳಿಗೆ ಗೊತ್ತಾಗ್ತಾ ಇದೆ. ಅದರಲ್ಲೂ ರಾಜ್ಯಾಧ್ಯಕ್ಷರಿಗೆ ಈ ವಿಚಾರ ಮನವರಿಕೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಕೇವಲ 5-6 ಮಂದಿಯನ್ನು ಕೂಡಿಕೊಂಡು ಅವರ ನಾಯಕತ್ವವನ್ನು ಮುನ್ನಡೆಸುತ್ತಿರುವಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ವಿಚಾರದಲ್ಲಿ ಶಿಸ್ತು ಕ್ರಮಕ್ಕೆ ಅಗತ್ಯವಿರುವಂತಹ ಸನ್ನಿವೇಶವನ್ನು ನಿರ್ಮಾಣ ಮಾಡೋದಕ್ಕೆ ಬೇಕಾಗಿರುವಂತಹ ವೇದಿಕೆಯನ್ನ ಈಗ ಬಿಜೆಪಿ ಸಿದ್ಧ ಮಾಡಿಕೊಳ್ತಾ ಇದೆ. ಯಾರೋ 4 ಜನರನ್ನ ಮುಂದೆ ಹೋಗ್ಲಿಕ್ಕೆ ಬಿಟ್ಟು ಇಡೀ ಪಕ್ಷಕ್ಕಾಗುವ ಡ್ಯಾಮೇಜ್ ಅನ್ನು ತಪ್ಪಿಸುವಂತಹ ನಿರ್ಧಾರವನ್ನ ಪಕ್ಷದ ಅಧ್ಯಕ್ಷರು ಮಾಡ್ಕೊಂಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಕೇವಲ ಹೊಸ ನಾಯಕತ್ವದೊಂದಿಗೆ ಹೊಸಬರೊಂದಿಗೆ ಕೂಡ್ಕೊಂಡು ಹೋದ್ರೆ ಮಾತ್ರ ಪಕ್ಷದ ಬೆಳವಣಿಗೆ ಸಾಧ್ಯ ಇಲ್ಲ ಅನ್ನುವಂಥ ಸತ್ಯ ಈಗ ರಾಜ್ಯಾಧ್ಯಕ್ಷರಿಗೆ ಮನವರಿಕೆ ಆಗಿದೆ. ಆ ಹಿನ್ನೆಲೆಯಲ್ಲಿ ಹಿಂದೆ ತಮ್ಮ ತಂದೆ ಹಾಗೆ ಮಾಜಿ ಮುಖ್ಯಮಂತ್ರಿ ಆಗಿದ್ದಂತಹ ಯಡಿಯೂರಪ್ಪನವರ ಕಾಲದಲ್ಲಿ ರಾಜ್ಯದಲ್ಲಿ ಪಕ್ಷವನ್ನ ಮತ್ತು ಅದರ ಬಲವರ್ಧನೆಗೆ ಶ್ರಮಿಸಿದಂತಹ ಮಾಜಿ ಶಾಸಕರು ಹಾಗೂ ಸಚಿವರುಗಳನ್ನ ಒಗ್ಗೂಡಿಸಿ ತಮ್ಮ ಬಣವನ್ನ ಗಟ್ಟಿಗೊಳಿಸುವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಒಂದು ವೇಳೆ ಹೈಕಮಾಂಡ್ ವಲಯದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಕ್ತಿ ಪ್ರದರ್ಶನದ ಅವಶ್ಯಕತೆ ಬೇಕಾದಲ್ಲಿ ಅದಕ್ಕೂ ತಾವು ಸಿದ್ಧ ಅನ್ನೋದನ್ನು ತೋರಿಸುವುದಕ್ಕೆ ಹಾಲಿ ಮತ್ತು ಮಾಜಿಗಳ ಒಟ್ಟನೆ ತಂಡವನ್ನು ಒಗ್ಗೂಡಿಸಿಕೊಂಡು ತಮ್ಮ ಶಕ್ತಿ ವೃದ್ಧಿಸುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅದರ ಭಾಗವಾಗಿ ಇವತ್ತು ಮಾಜಿ ಸಚಿವ ರೇಣುಕಾಚಾರ್ಯ, ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಸೇರಿದಂತೆ ಇನ್ನೂ ಹಲವರು ಸಭೆ ನಡೆಸಿ ತಾವು ಮೂಲ ಬಿಜೆಪಿ ಮತ್ತು ರಾಜ್ಯಾಧ್ಯಕ್ಷರ ಬಣದ ಪರವಾಗಿ ಪತ್ರಿಕಾಗೋಷ್ಠಿಯನ್ನು ಮಾಡಿಸ್ತೀವಿ ಅನ್ನುವಂಥ ನೇರ ಮಾತುಗಳನ್ನು ಹೇಳುವ ಮುಖಾಂತರ ಯತ್ನಾಳ್ ಅವರ ತಂಡಕ್ಕೆ ತಿರುಗೇಟನ್ನ ಕೊಡ್ತಿದ್ದಾರೆ. ಯಾರೋ 4-6 ಜನ ಕೂಡಿಕೊಂಡು ಪಕ್ಷದ ಇಮೇಜ್ಗೆ ಡ್ಯಾಮೇಜ್ ಮಾಡಬೇಡಿ, ರಾಷ್ಟ್ರೀಯ ನಾಯಕರ ಮರ್ಯಾದೆಯನ್ನು ತೆಗಿಬೇಡಿ, ಪಕ್ಷದ ವಸ್ತುವನ್ನು ತುಂಬಿಸಬೇಡಿ ಅನ್ನುವಂಥ ನೇರ ಮಾತುಗಳಲ್ಲಿ ಹೇಳ್ಕೊಂಡಿದ್ದಾರೆ. ನೀವು ಯಾರ ಬಗ್ಗೆ ಮಾತನಾಡುತ್ತೀರೋ ಅವರೇ ನಿಮಗೆ ಪಕ್ಷದಲ್ಲಿ ಅಧಿಕಾರ ಮತ್ತು ಅಸ್ತಿತ್ವವನ್ನು ಕೊಟ್ಟವರು. ಆ ವಿಚಾರದಲ್ಲಿ ಗಮನವಿಟ್ಟುಕೊಂಡು ಮಾತನಾಡುವುದನ್ನ ಕಲಿಯಿರಿ. ರಾಷ್ಟ್ರೀಯ ನಾಯಕರ ವಿರುದ್ಧ ಮಾತನಾಡುವಾಗಲೂ ಕೂಡ ಗೌರವದಿಂದ ಮಾತನಾಡುವುದನ್ನು ರೂಢಿಸಿಕೊಳ್ಬೇಕು. ನೀವು ಹೀಗೆ ಮುಂದುವರಿತಾ ಹೋದ್ರೆ ನಿಮ್ಮ ವಿರುದ್ಧ ಶಿಸ್ತು ಕ್ರಮವನ್ನು ಜರುಗಿಸುವ ಶಿಫಾರಸನ್ನು ಮಾಡಬೇಕಾಗುತ್ತೆ ಅನ್ನುವಂತ ಮಾತನಾಡಿದ್ದಾರೆ. ಅಂದ್ರೆ ಅಂತಿಮವಾಗಿ ಪಕ್ಷ ವಿರೋಧದ ವಿಚಾರವಾಗಿ ಮಾತನಾಡುತ್ತಿರುವಂತವರ ವಿರುದ್ಧ ಶಿಸ್ತು ಕ್ರಮವನ್ನ ಜರುಗಿಸುವಂತಹ ಸನ್ನಿವೇಶಕ್ಕೆ ಪಕ್ಷ ಬಂದು ನಿಂತಿದೆ ಅನ್ನೋದನ್ನ ರೇಣುಕಾಚಾರ್ಯ ಬಾಯಲ್ಲಿ ರಾಜ್ಯಾಧ್ಯಕ್ಷರು ಹೇಳ್ತಿದ್ದಾರೆ. ಸೊ ಒಟ್ಟಾರೆ ಈ ಬೆಳವಣಿಗೆಯಲ್ಲಿ ಬಣ ರಾಜಕಾರಣದ ಗುದ್ದಾಟದಿಂದ ಪಕ್ಷಕ್ಕಾಗ್ತಿರುವಂತಹ ಡ್ಯಾಮೇಜ್ ಅನ್ನು ಕಂಟ್ರೋಲ್ ಮಾಡೋದ್ರ ಜೊತೆಗೆ ವಿಜಯೇಂದ್ರ ಅವರು ಸಂಪೂರ್ಣವಾಗಿ ಇಲ್ಲಿವರೆಗೂ ಹೊಂದಾಣಿಕೆ ತತ್ವದಲ್ಲಿ ಪಕ್ಷವನ್ನು ಕೊಂಡು ಹೋಗ್ತಾ ಇದ್ರು. ಈಗ ಅವರು ಆ ವಿಚಾರದಲ್ಲಿ ಕೊಂಚ ಬದಲಾದ ನೀತಿಯನ್ನು ಅನುಸರಿಸಿ ಹಿರಿಯರನ್ನು ಒಳಗೊಂಡಂತೆ ಸಂಪೂರ್ಣ ಅಧ್ಯಕ್ಷರ ಗಾದಿಯಲ್ಲಿ ತಾವಿರುವವರೆಗೂ ಕೂಡ ಪ್ರಭುತ್ವವನ್ನು ಸಾಧಿಸುವಂತ ಯೋಚನೆಯನ್ನು ಮಾಡಿಕೊಂಡು ಮುನ್ನಡೆತಾ ಇದ್ದಾರೆ. ಪಕ್ಷ ಸಂಘಟನೆಯ ಮೂಲ ಉದ್ದೇಶದೊಂದಿಗೆ ನಾವು ಇದನ್ನ ಮಾಡ್ತೇವೆ ಅನ್ನೋ ಮಾತನ್ನು ಹೇಳುವ ಮುಖಾಂತರ ತಮ್ಮ ಬಣದ ಶಕ್ತಿ ಪ್ರದರ್ಶನ ಅವರು ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ರಾಕೇಶ್ ಡೀಟೇಲ್ಸ್ಗೆ. ನೋಡಿ, ಒಂದ್ ಕಡೆ ಪಕ್ಷದ ರಾಜ್ಯಾಧ್ಯಕ್ಷರ ವಿರುದ್ಧ ಅಸಮಾಧಾನವನ್ನ ಹೊರಹಾಕ್ತಾ ರಾಜ್ಯದಾದ್ಯಂತ ವಕ್ಫ್ ವಿರುದ್ಧ ಹೋರಾಟವನ್ನ ಮಾಡ್ತಾ ಇರೋದು ಯತ್ನಾಳ್ ಅವರ ಬಣ. ಮತ್ತೊಂದು ಕಡೆ BSY ಹಾಗೂ BYV ಅವರ ಪರವಾಗಿ ಮಾತನಾಡ್ತಾ ಅವರ ಒಂದಷ್ಟು ರಾಜಕಾರಣದ ಬಗ್ಗೆ ಹೊಗಳ್ತಾ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇರೋದು ರೇಣುಕಾಚಾರ್ಯ. ಈ ಎರಡು ಬಣ ರಾಜಕಾರಣಗಳ ಬೆಳವಣಿಗೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ನೋಡೋಣ.